ದಿಕ್ಕಿಗೆ ನಾವು ಹೆಜ್ಜೆ ಹಾಕೋಣ. ನಮ್ಮೆಲ್ಲ ರೈತರಿಗೆ ಅವರಿಗೂ ಕೂಡ ಈ ಒಂದು ಹೋರಾಟಕ್ಕೆ ಸ್ವಾಗತವನ್ನು ಕೂಡ ಅವರಿಗೂ ಕೂಡ ಚಪ್ಪಾಳೆ ಮೂಲಕ ನಮ್ಮ ಮುಖ್ಯಮಂತ್ರಿ ಗುತ್ತೇದಾರ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಇಂಥ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿ, ಎಲ್ಲ ರೈತರು ಕೂಡ ಒಗ್ಗಟ್ಟಾಗಿ ನಾವು ಸರ್ಕಾರಕ್ಕೆ ಒಂದು ದೊಡ್ಡ ಮೆಸೇಜ್ ಅನ್ನ, ಸಂದೇಶವನ್ನು ಕಳಿಸೋಣ. ಇವತ್ತು ಬೆಳಗಾವಿ ಭಾಗದೊಳಗೆ ಬಿಟ್ಟರೆ ಇವತ್ತು ಉತ್ತರ ಕರ್ನಾಟಕದೊಳಗೆ ಎರಡನೇ ದೊಡ್ಡ ಮಟ್ಟದ ಹೋರಾಟ ಎಲ್ಲಾದ್ರೂ ಇದೆ ಅಂದ್ರೆ ಅದು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು ಅಂತಕ್ಕಂಥದ್ದು. ಸ್ವಾಭಿಮಾನಿ ಚಂದಪ್ಪ ಕವಿಜಿಗೆಯವರು ಇಂಥವ್ರು ಹಲವಾರು ಮಂದಿ ಕೂಡಿಗೆ ಚೆಂದ ಇವತ್ತು ಸಂಘಟನೆ ಮಾಡಿದ್ವಿ. ಇವರು ಯಾವುದೇ ರಕ್ತದ ಬೆನ್ನು ಬೀಳೋರಲ್ಲ, ಅಂತವ್ರ ಬೆನ್ನು ನಾವು ಹತ್ತೀವಿ ಅನ್ನೋದನ್ನ ನಾವು ಇವತ್ತು ಹೇಳ್ಬೇಕು. ಯಾರು 10 ರೂಪಾಯಿ ತಿನ್ನೋರಲ್ಲ, ಕಿಸೆದಾಗಿಂದ ಹಾಕಿಸಿಂದ ಇವತ್ತು ಹೋರಾಟ ಮಾಡಂತ ಪ್ರಬುದ್ಧರ ಅಂತವ್ರ ಬೆನ್ನು ನಾವು ಹತ್ತಿದ್ದೀವಿ. ಹಾಗಾಗಿ ನಮ್ಮ ಚಳವಳಿ ಮುಂದೆ ಹೋಗ್ತದ ಅನ್ನೋ ಮಾತನ್ನು ಹೇಳಿ ಇವತ್ತ ಕಾರಣಕ್ಕೆ ನಿಮಗೆ ಹೇಳಕ್ ಬಯಸ್ತಾ ಇದ್ದೀನಿ, ನೋಡ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಆ ಕಾರಣಕ್ಕಾಗಿ ಇದನ್ನು ಶಾಂತಿಯುತ ಬಂಧನ್ನ ಯಶಸ್ವಿ ಮಾಡಬೇಕು ಮತ್ತು ಈ ಒಂದು ಕಬ್ಬು ಬೆಳೆಗಾರರ ಬೇಡಿಕೆಗಳನ್ನ ಈಡೇರಬೇಕು ಅಂತೇಳಿ ಈ ಒಂದು ಅಫಜಲ್ಪುರ ಬಂಧನ್ನ ನಡೀತದೆ. ಈ ಅಫಜಲ್ಪುರ ಬಂಧನಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಡೀತಕ್ಕಂಥ ಈ ಒಂದು ಅಫಜಲ್ಪುರ ಬಂಧ ಮತ್ತೆ ಮಠಾಧೀಶರು ಕೂಡ, ಸ್ವಾಮೀಜಿಗಳು ಕೂಡ ಈ ಒಂದು ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತರ, ಅನ್ನ ಇರ್ತಕ್ಕಂಥವ್ರೆಲ್ಲರೂ ಕೂಡ ಈ ಬಂಧದಲ್ಲಿ ಭಾಗವಹಿಸಿ ಈ ಕಬ್ಬು ಬೆಳೆಗಾರ ಜೊತೆಗೆ ಕೈ ಜೋಡಿಸ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕ್ಬೇಕು ಅಂತಕ್ಕಂಥ ಒಂದು ಜಂಟಿ ಸಂಘಟನೆಗಳ ಪರವಾಗಿ ಮನವಿ ಮಾಡ್ತಾ ಇದೀವಿ. ಆ ಕಾರಣಕ್ಕೆ ಯಾಕೆ ಮಾತು ಹೇಳಕ್ ಬಯಸ್ತಾ ಇದೀವಿ ಅಂತ ಹೇಳಿದ್ರೆ, ಈಗ ಎತ್ತಿನ ಬಂಡಿಯನ್ನ ಅಫಜಲ್ಪುರ ತಾಲೂಕಿನಲ್ಲಿ ಮೆರವಣಿಗೆಗೆ ಹೋಗಿದ್ದಾರೆ.